ಫ್ರೆಂಡ್ಸ್, ಬೇಗನೆ ಮನೆಯಿಂದ ಬಂದ ಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಸೊ ಫುಲ್ಲು ಫೀವರು, ಕೋಲ್ಡು ಆ ಥರ ಜಾಸ್ತಿ ಆಗಿಬಿಟ್ಟಿತ್ತು ನನಗೆ. ಥಂಡಿಲಿ ಬೇರೆ ಬಂದಲ್ಲ. ಹಾಗೆ ಬರ್ತಾ ವಿಶಾಲ್ ಮಾರ್ಟ್ ಕೂಡ ಹೋಗಿದ್ವಿ. ಸೊ ಫ್ರಿಜ್ ಬಂತಲ್ವ ನೆನ್ನೆ ಮಧ್ಯಾಹ್ನ. ಸೊ ಬಂದಮೇಲೆ ನಾನು ಅದಕ್ಕೇನೇನು ಐಟಮ್ಗಳೆಲ್ಲ ಜೋಡಿಸೋದಕ್ಕೆ ಬಾಕ್ಸ್ಗಳೆಲ್ಲ ಬೇಕಿದೆ ನಮಗೆ. ಸೊ ಅಂದರೆ ಫಸ್ಟಿಂದ ನಾವು ಫ್ರಿಜ್ನ ಯೂಸ್ ಮಾಡ್ತಾ ಇದ್ರೆ ರಿಪ್ಲೇಸ್ ಮಾಡ್ಬೋದು. ಬಟ್ ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ನನಗೆ ಎಲ್ಲ ಹೊಸದಾಗಿ ಅರೇಂಜ್ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ಹೆಂಗೋ ಆ ಕಡೆಯಿಂದನೇ ಬರ್ತಾ ಇದ್ದೀವಲ್ವ ಅಂತೇಳಿ ಒಂದಷ್ಟು ಬಾಕ್ಸ್ಗಳನ್ನ ತೊಗೊಂಡು ಬಂದೆ ಬರ್ತಾನೇನೆ. ಎಲ್ಲ ಹಾಗಾಗಿ ಬಿದ್ದಿದೆ ನಿಜ. ಬೆಳಗ್ಗೆಯಿಂದ ಒಂಥರ ಚಳಿ, ಜ್ವರ, ಫೀವರು ಆ ಥರ. ನೆನೆ ಫ್ರಿಜ್ಜು, ವಾಷಿಂಗ್ ಮಿಷಿನ್ ಎಲ್ಲ ಬಂದಿದೆ. ಅಂದರೆ ಲೇಟ್ ಆಗಿಬಿಟ್ಟಿತ್ತು. ನಿನ್ನೆ ಬಂದಾಗಲೇ 3 o'clock ಆ ಥರ ಆಗಿಬಿಟ್ಟಿತ್ತು. ಸೊ ಮತ್ತೆ ಇನ್ನು ನಾನು ಪೂಜೆ ಎಲ್ಲ ಮಾಡ್ಕೊಂಡು ನಿಂತರೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಸೊ ನಾವು ಫಸ್ಟು ಮೇಘನ ಮನೆಗೆ ಹೋಗಿ ಬಂದ್ಬಿಡೋಣ ಅಂತೇಳಿ ಹೋಗಿದ್ದೆ ನಾನು. ಅದನ್ನೆಲ್ಲ ಒಂದು ಸಪ್ರೇಟ್ ವ್ಲಾಗಲ್ಲೇ ಹಾಕ್ತೀನಿ. ಸೊ ಅವಳು ವೈಭವ ಲಕ್ಷ್ಮಿಗೆ ಪೂಜೆಗೆ ಹೋಗಿದ್ದು ಮತ್ತು ಇದು ದೇವ್ರ ಪೂಜೆದೆಲ್ಲ ನಾನು ಸಪ್ರೇಟ್ ವ್ಲಾಗ್ ಮಾಡೇ ಹಾಕ್ತೀನಿ. ಯಾಕೆಂದರೆ ಅವಳು ಹಾಕೋವರೆಗೂ ವೆಯ್ಟ್ ಮಾಡಬೇಕಲ್ಲ. ಸೊ ಹಾಗಾಗಿ ಅದನ್ನು ಹಾಗೆ ಸಪ್ರೇಟ್ ಪೋರ್ಷನ್ ಮಾಡ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಪೂಜೆ ಮಾಡೋಕ್ಕಾಗಲಿಲ್ಲ, ಲೇಟ್ ಆಯಿತು ಅಂತೇಳಿ ಹೋಗಿದ್ದಂಥದ್ದು. ಇವತ್ತು ಮಾರ್ನಿಂಗ್ ಪೂಜೆ ಮಾಡೋಣ ಅಂತೇಳಿ ಅಂದ್ಕೊಂಡೆ, ಬಟ್ ಮಾಡೋಂಗಿಲ್ಲ ಇವಾಗ ಪೂಜೆನ. ಸೊ ನನ್ನ ಮಗ ಸಂಜೆ ಬಂದಮೇಲೆ ಅವನ ಕೈಲೇ ಪೂಜೆ ಮಾಡಿಸ್ಬೇಕು. ಏನಪ್ಪ ಅಂತ ಹೇಳಿದ್ರೆ ಅವ್ರು ಹೇಳಿದ್ರು 2 hours ಆನ್ ಮಾಡಿಬಿಟ್ಟು ಮತ್ತೆ ಆಫ್ ಮಾಡಿ ಎಲ್ಲ ಡೋರ್ ಓಪನ್ ಮಾಡಿ ನೀಟಾಗೆಲ್ಲ ವಾಶ್ ಮಾಡಿಕೊಂಡು, ಅಂದರೆ ಲೆಮನು, ಸೋಡಾ ಮತ್ತು ಸ್ವಲ್ಪ ಹಾಟ್ ವಾಟರ್ ಹಾಕಿ ಸ್ವಲ್ಪ ಉಗುರು ಬೆಚ್ಚಗೆ ನೀರು ಹಾಕಿ ಫಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ ಮೇಡಮ್. ಮಾಡ್ಕೊಂಡು ಆಮೇಲೆ ಐಟಮ್ನ ನೀವು ಜೋಡಿಸ್ಕೊಳ್ಬೋದು ಅಂತ. ಸೊ ಇನ್ನೂ ಮೆಷಿನ್ ಕೂಡ ಆನ್ ಮಾಡಿಲ್ಲ. ಅಂದರೆ ಬೆಳಿಗ್ಗೆ ಆನ್ ಮಾಡಿಬಿಟ್ಟು ಬಿಟ್ಬಿಟ್ಟಿದ್ದೆ. 1-2 hours ಆದಮೇಲೆ ಆಫ್ ಮಾಡಿಬಿಟ್ಟು ಮತ್ತೆಲ್ಲ ತೆಗ್ದು ಹಾಕಿದ್ದೀನಿ. ಈಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದೊಂದು ಐಟಮ್ ಜೋಡಿಸ್ಕೊಳ್ಬೇಕು. ಮತ್ತು ಆ ಬಾಕ್ಸಸ್ ಎಲ್ಲ ಏನೇನು ಬಂದಿತ್ತು, ದೊಡ್ಡ ದೊಡ್ಡ ಬಾಕ್ಸಸ್ ಎಲ್ಲ ಅಲ್ಲೆಲ್ಲ ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ವಿ. ಅದನ್ನೆಲ್ಲ ಎತ್ತಿ ಅದನ್ನೆಲ್ಲ ಮೇಲ್ಗಡೆ ಕಬೋರ್ಡ್ಗೆಲ್ಲ ಫುಲ್ಲೆಲ್ಲ ಇದು ಮಾಡಿಸ್ದೆ. ಸೊ ಒಂದಷ್ಟು ಥರ್ಮೋಕೋಲ್ ಆ ಕಡೆ ಬಿದ್ದಿದೆ. ಇನ್ನೂ ಅದನ್ನು ಕ್ಲೀನ್ ಮಾಡಬೇಕು. ಅದನ್ನೇನು ಮಾಡೋದು, ಕಸ ಗಾಡಿ ಬಂದಾಗ ಕಸಕ್ಕೆ ಹಾಕ್ಬೇಕಷ್ಟೇ. ಸೊ ನೆನ್ನೆ ವಿಶಾಲ್ ಮಾರ್ಟ್ಗೆ ಹೋದಾಗ ಒಂದಷ್ಟು ತೊಗೊಂಡು ಬಂದೆ. ಅದರಲ್ಲಿ ಇದೊಂದು ಪಾಟ್ ಕೂಡ ತೊಗೊಂಡು ಬಂದಿದ್ದೀನಿ. ಆಮೇಲೆ ಒಂದಷ್ಟು ತಂದೆ, ಅದೆಲ್ಲ ತೊಳೆಯಕ್ಕೆ ಹಾಕ್ಬಿಟ್ಟಿದ್ದೀನಿ. ಸೊ ವಾಶ್ ಮಾಡಿ ಇಟ್ಬಿಟ್ಟಿದ್ದೀನಿ. ಯಾಕೆಂದರೆ ಒಂದ್ಸಲ ವಾಶ್ ಮಾಡಿ ಒರೆಸಿಟ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ಇದು ತೊಗೊಂಡು ಬಂದಿದ್ದೀನಿ. ಏನೋ ಒಗ್ಗರಣೆ ಹಾಕಿ ತಡ್ಕ ಪ್ಯಾನ್. ಸೊ 69 ಸಮಥಿಂಗ್ ಏನೋ ಇತ್ತು. ಹಾಗಾಗಿ ಸೊ ಇದು ಬಂದ್ಬಿಟ್ಟು ಈ ಥರ ಏನದು ಸ್ಟಿಕ್ ಹುಕ್ಕು. ಸೊ ನನಗೇನಂದರೆ ನಂದು ಕಿಚನ್ ಕ್ಯಾಬಿನೆಟ್ಸ್ ಇದೆಯಲ್ಲ, ಅದರಲ್ಲಿ ಕೆಲವೊಂದು ಸೌಟ್ ಏನಿದೆ ಅದೆಲ್ಲ ಉದ್ದ ಇದೆ, ತುಂಬ ದೊಡ್ಡದು. ಅದು ಅದರೊಳಗಡೆ ಒಂಥರ ಸ್ಪೇಸ್ ಕಂಜೆಸ್ಟೆಡ್ ಆ ಥರ ಅನಿಸ್ತಿತ್ತು. ಸೊ ಹಂಗಾಗಿ ಇದನ್ನು ಹಾಕಿದ್ರೆ ಅದೆಲ್ಲ ಸೌಟೆಲ್ಲ ಇದಕ್ಕೆ ಟ್ರಾನ್ಸ್ಫರ್ ಆಯಿತು ಅಂದರೆ ಅಲ್ಲಿ ಸ್ವಲ್ಪ ಸ್ಪೇಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅದೊಂದು ತೊಗೊಂಡು ಬಂದೆ. ಸೊ ಇದು ಬಂದುಬಿಟ್ಟು 69 rupees ಇದು. ಸೊ ಇದು ವಾಲ್ ಹುಕ್ಕು ಥರ. ಇದಕ್ಕೆ ನಾವು ಅಂಟಿಸಿದ್ರೆ ಸೌಟ್ಗಳು ಏನು ಬೇಕಾದರೂ ಹಾಕ್ಕೋಬೋದು, ಹ್ಯಾಂಗ್ ಮಾಡ್ಕೋಬೋದು ಅಂತೇಳಿ. ಅದಾದಮೇಲೆ ಇದೊಂದು ಪಾಟ್ ಕೂಡ ತೊಗೊಂಡೆ. ಇನ್ನೂ ಒಂದು ದೊಡ್ಡದು ತೊಗೊಂಡಿದ್ದೀನಿ. ಅದರಲ್ಲೇ ಫ್ರಿಜ್ ಮೇಲೆ ಇಟ್ಟಿದ್ದೀನಿ. ಇದು ಬಂದ್ಬಿಟ್ಟು 99 rupees. ಸೊ ಅದು ಬಂದ್ಬಿಟ್ಟು 199 rupees. 199 299 ಮರ್ತೋಯ್ತು ನನಗೆ. ಇನ್ನೊಂದಷ್ಟಿದೆ, ಅದು ಈ ಥರದ್ದು ತೊಗೊಂಡಿದ್ದೀನಿ. ಕೆಲವೊಂದು ಈ ಥರದ್ದು ಕೂಡ ತೊಗೊಂಡಿದ್ದೀನಿ. ಏನಾದರೂ ಹಾಕಿಡೋಕ್ಕೆ ತರಕಾರಿಗಳು ಅಥವಾ ಬೇರೆ ಏನಾದರೂ ಹೂವು ಆ ಥರ ಹಾಕಿಡೋಕ್ಕೆಲ್ಲ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ. ಸೊ ಈ ಥರದ್ದು 2 ತೊಗೊಂಡಿದ್ದೀನಿ. ಇದು ಬಂದ್ಬಿಟ್ಟು 149 rupees ಇದಕ್ಕೆ. ಸೊ ಇದು 2 ತೊಗೊಂಡೆ. ಇದು ಇನ್ನೂ ವಾಶ್ ಮಾಡಿಲ್ಲ, ಇಲ್ಲಿದೆ. ಇನ್ನು ಬೇರೆದು 4 ಬಾಕ್ಸ್ಗಳನ್ನ ತೊಗೊಂಡಿದ್ದೀನಿ. ಅದು ವಾಶ್ ಮಾಡಿ ಹಾಕಿದ್ದೀನಿ. ಸೊ ಹಿಂಗೆ ಒಂದೊಂದೇ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಒಂಥರ ಪೇಯ್ನ್ ಬರ್ತಾಯಿದೆ ನೋಡಿ. ಎಷ್ಟೋ ತನಕ ಹೋಲ್ಡ್ ಮಾಡೋಕ್ಕೂ ಆಗ್ತಾಯಿಲ್ಲ. ಒಂಥರ ಜಾಯಿಂಟ್ ಪೇಯ್ನ್ಸು ಆ ಥರ ಎಲ್ಲ ಆಗ್ತಾಯಿದೆ. ಸೊ ಹಾಗಾಗಿ ಮತ್ತು ಇನ್ನೂ ಕೂಡ ಏನು ಆರ್ಗನೈಸ್ ಮಾಡ್ಕೊಂಡಿಲ್ಲ ನಾನು. ಫ್ರಿಜ್ದು ಅದೆಲ್ಲ ಆರ್ಗನೈಸ್ ಮಾಡಿದ್ಮೇಲೆ ಪೂರ್ತಿ ಡೀಟೇಲಾಗಿ ನಾನು ಬ್ಲಾಗಲ್ಲಿ ಅದನ್ನು ಶೇರ್ ಮಾಡ್ತೀನಿ. ಸೊ ಇವಾಗ ಜಸ್ಟು ಎಲ್ಲ ತೊಳೆದು ವಾಶ್ ಮಾಡಿಡೋಣ ಅಂತೇಳಿ ಮಾಡಿದಂಥದ್ದು. ಜೊತೆಗೆ ಇದೊಂದು ಬ್ಯಾಗ್ ತೊಗೊಂಡೆ. ಸೊ ಲಾಸ್ಟ್ ಟೈಮು ಹೋದಾಗ ಒಂದು ಬ್ಯಾಗ್ ನೋಡ್ಬಿಟ್ಟು ನಾನು ಮೇಘನ ಇಬ್ಬರು ಮತ್ತೆ ರಿಟರ್ನ್ ಹಾಕಿ ಬಂದ್ವಿ. ಯಾಕೆಂದರೆ 299 ಎಲ್ಲೋ ವರ್ತ್ ಆ ಥರ ಅನ್ನಿಸ್ತಿರ್ಲಿಲ್ಲ ನನಗೆ. ಸೊ ಹಂಗಾಗಿ ನಿನ್ನೆ ಹೋಗಿದ್ದಾಗ ಸಂಡೇ ಅಲ್ವಾ, ಮೇ ಬಿ ಅದಕ್ಕೆ ತುಂಬ ಕಲೆಕ್ಷನ್ಸ್ ಇತ್ತು ಅನ್ಕೋತೀನಿ. ಬಟ್ ನನಗೆ ಜಾಸ್ತಿ ನೋಡೋಕ್ಕೆ ಟೈಮ್ ಕೊಟ್ಟಿಲ್ಲ ಹಸ್ಬೆಂಡ್ ನನಗೆ. ಬೇಗ ಏನೇನು ತೊಗೋಬೇಕು ಅದು ತೊಗೊಂಡು ಹೊರಟ್ಬಿಡು ಅಂತ. ಸೊ ಇದು ಬಂದ್ಬಿಟ್ಟು 199 ಬ್ಯಾಗು.
ಇಷ್ಟ ಆಯಿತು ನನಗೆ. ಸೊ ಹಾಗಾಗಿ ಇದನ್ನೊಂದು ತೊಗೊಂಡೆ ನಾನು. ಅದೊಂದು ಮತ್ತು ಒಂದಷ್ಟು ಅಲ್ಲಿ ಹೋದರೆ ಈ ಥರ ವೇಫರ್ಸ್ ಒಂದು ನಾನು ತೊಗೊಳ್ತೀನಿ. ನನಗೆ ತುಂಬ ಇಷ್ಟ ಪರ್ಸ್ನಲಾಗಿ. ಸೊ ಒಂದಷ್ಟು ತೊಗೊಂಡು ಬಂದುಬಿಟ್ಟು ಬೆಳಗ್ಗೆಯಿಂದ ಯಾಕೋ ಒಂಥರ ಚಳಿ ಜ್ವರ ಆ ಥರನೇ ಅನ್ನಿಸ್ತಾ ಇದೆ. ಸೊ ಟ್ಯಾಬ್ಲೆಟ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ಮಲಗಿ ಎದ್ಬಿಟ್ಟು ಇವಾಗ ಒಂದೊಂದಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನ ಬಂದ್ಬಿಟ್ಟು ಇಲ್ಲಿ ಪೇಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಪೇಸ್ಟ್ ಮಾಡೋಣ, ಸ್ಟವ್ ಮೇಲೆ ಇರುತ್ತಲ್ವ. ಸೊ ಈ ಥರ ಆ ಥರ ಇದ್ದರೆ ಅಲ್ಲೇ ಸೌಟ್ಗಳನ್ನ ಹಾಕ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಫ್ರಿಜ್ ಮೇಲೆ ನಾನು ನೋಡ್ಬೋದು ವಾಸ್ನ ಇಟ್ಟಿದ್ದೀನಿ. ಸೊ ಅದು ಬಂದ್ಬಿಟ್ಟು 199 ಅಂದ್ಕೊಳ್ತೀನಿ. 199 199 ಅಲ್ಲ. ಸೊ 299 ಸುಮ್ಮನೆ ಫ್ರಿಜ್ ಮೇಲೆ ಹಾಗೆ ಇಡೋಕ್ಕೆ ಚೆನ್ನಾಗಿರುತ್ತೆ ಅಂತ ತೊಗೊಂಬಂದೆ. ಫ್ರಿಜ್ ಮೇಲೆ ಅಂತೆಲ್ಲ ಬೇರೆ ಕಡೆ ಇಡೋಣ ಅಂತೇಳಿ ಅಂದ್ಕೊಂಡೆ. ಬಟ್ ಈಗ ಸದ್ಯಕ್ಕೆ ಅಲ್ಲೇ ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇನ್ನೂ ಕೂಡ ಮಿಕ್ಸಿ ಎಲ್ಲ ಏನು ಓಪನ್ ಮಾಡಿಲ್ಲ. ಸೊ ಮಿಕ್ಸಿ ಬಂದ್ಬಿಟ್ಟು ಬಟರ್ಫ್ಲೈ ತೊಗೊಂಡಿರೋವಂಥದ್ದು. ಇನ್ನು ವಾಷಿಂಗ್ ಮಿಷಿನ್, ಫ್ರಿಜ್ ಎರಡು ಕೂಡ LG ತೊಗೊಂಡಿದ್ದು. ಸೊ ಇಷ್ಟು ತೊಗೊಂಡು ಬಂದಿದ್ದೀನಿ. ಮತ್ತು ಇದೊಂದು ಫ್ರೂಟ್ ಬಾಸ್ಕೆಟ್ ಏನು ಹೇಳ್ತಾರೆ ಇದು ಕ್ಲೋಸ್ ಮಾಡಿಡೋದು, ಆ ಥರ ತೊಗೊಂಡಿದ್ದೀನಿ. ಸೊ ಇದಿಷ್ಟು ನೆನ್ನೆ ತೊಗೊಂಡು ಬಂದಿದ್ದು. ಒಂದಷ್ಟು ಅಲ್ಲಿ ವಾಶ್ ಮಾಡಿದ್ದೀನಿ. ಡಬ್ಬಗಳೆಲ್ಲ ಹೊರಗಡೆ ಕ್ಲೋಸ್ ಆಗಿಬಿಟ್ಟಿದೆ, ಗೊತ್ತಿಲ್ಲ. ಅದೆಲ್ಲ ಏನು ಆರ್ಗನೈಸ್ ಮಾಡ್ತೀನಲ್ಲ ಆವಾಗ ಅದನ್ನು ಶೇರ್ ಮಾಡ್ತೀನಿ ನಿಮಗೆ. ನನಗಂತೂ ನಿಜ ಒಂದು 5-6 ಡೇಸು ಕಂಟಿನ್ಯೂಸ್ ಆಗಿ ನಾನು ಓಡಾಡ್ಬಿಟ್ನಲ್ವ, ಹಂಗಾಗಿ ಏನೋ ಥಂಡಿ ತಲೆ ಮೇಲೆ ಬಿದ್ದೋಗಿಲ್ಲ, ಏನಾಗಿ ಗೊತ್ತಿಲ್ಲ. ಪೂರ್ತಿ ನನಗೆ ನನ್ನ ಮಗನಿಗೆ ಇಬ್ರಿಗೂ ಕೂಡ ಕೋಲ್ಡಾಗಿ ಫುಲ್ ಫೀವರು. ಸೊ ಅದ್ರ ಜೊತೆಗೆ ನಿನ್ನೆ ಅಲ್ಲಿ ಐಸ್ ಕ್ರೀಮ್ ಕೂಡ ತರಿಸ್ಬಿಟ್ರು ನಮ್ಮ ಭಾವ. ಐಸ್ ಕ್ರೀಮ್ ನೋಡಿದ್ರೆ ಎಲ್ಲರಿಗೂ ಆಸೆ ಆಗುತ್ತಲ್ವ. ಸೊ ಹಂಗೆ ಅಂದ್ಕೊಂಡು ನಾನು ತಿಂದ್ಬಿಟ್ಟೆ, ಅದಕ್ಕೋ ಏನೋ ಗೊತ್ತಿಲ್ಲ. ಮತ್ತು ಅಲ್ಲಿ ಮಾರ್ನಿಂಗು ಸ್ನಾನ ಮಾಡಿಕೊಂಡೆ. ಮತ್ತು ನೆನ್ನೆಲ್ಲ ಸ್ವಲ್ಪ ಕೂಲಾಗಿತ್ತು ವೆದರು, ಸ್ವಲ್ಪ ಮಳೆ ಕೂಡ ಬರ್ತಾ ಇತ್ತಲ್ವ, ಅದರಿಂದ ಸೋಲರಲ್ಲಿ ನೀರು ಕಾಯ್ದಿರಲಿಲ್ಲ. ಸೊ ಥಂಡಿ ನೀರಿತ್ತು, ಮೆಚ್ಚಗಿತ್ತು ಅಂದ್ಬಿಟ್ಟು ಹಾಕ್ಕೊಂಬಿಟ್ಟೆ. ಫುಲ್ಲು ಒಂಥರ ಫೀವರ್ ಬಂದ್ಬಿಟ್ಟು ಆಗ್ಬಿಟ್ಟಿತ್ತು. ಈಗ ಟ್ಯಾಬ್ಲೆಟ್ ಎಲ್ಲ ಹಾಕ್ಕೊಂಡು ಮಲಗಿ ಎದ್ದಿದ್ದೀನಿ. ಸೊ ನೋಡ್ಬೋದು ಇನ್ನೂ ಒಂದಷ್ಟು ಥರ್ಮೋಕೋಲ್ಸ್ ಅಲ್ಲೇ ಇದೆ. ಎಲ್ಲ ಒಂದು ಕಡೆಯಿಂದ ಒಂದೊಂದೇ ಈಗ ಹೆಂಗೆ ಆಗುತ್ತೆ ಶಕ್ತಿ ಬಂದಾಗ ನಾನು ಎದ್ದೊಳೋದು ಮಾಡೋದು, ಇದೇ ಥರ ಮಾಡ್ತಾಯಿದ್ದೀನಿ. ನನಗಂತೂ ಆಗ್ತಾಯಿಲ್ಲ. ಇನ್ನು ಡಿಮಾರ್ಟ್ ಕೂಡ ಹೋಗಿ ರೇಷನ್ ಕೂಡ ತರಬೇಕು. ಸೊ ನಾನೇನು ಲಾಸ್ಟ್ ಮಂತ್ ರೇಷನ್ ಎಲ್ಲ ಎಂತ ತಂದೇ ಇಲ್ಲ ನಾನು. ನೆಕ್ಸ್ಟು ಮಂತ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಸೊ ಅದು ಹೋಗಿ ತೊಗೊಂಬರ್ಬೇಕು. ಈಗ ಅದು ಪೇಸ್ಟ್ ಮಾಡ್ತೀನಿ, ನೋಡೋಣ ಹೆಂಗೆ ಕಾಣುತ್ತೆ ಅಲ್ಲಿ ಅಂತೇಳಿ. ಈ ಥರ ವಾಲ್ ಹ್ಯಾಂಗಿಂಗ್ ತೊಗೋಬೇಕಂತ ನಾನು ಆನ್ಲೈನಲ್ಲಿ ಕೂಡ ಸರ್ಚ್ ಮಾಡ್ತಾಯಿದ್ದೆ, ಮೀಶೋಲಿ ಅದರಲ್ಲಿ. ಬಟ್ ಅದೆಲ್ಲ 100 ರೂಪೀಸ್ ಮೇಲೆ ಇತ್ತು. ಬಟ್ ವಿಶಾಲ್ ಮಾರ್ಟಲ್ಲಿ ನಾನು ನೋಡಿದಾಗ 69 ರೂಪೀಸ್ಗೆಲ್ಲ ಇತ್ತಲ್ವ. ಸೊ ನೋಡೋಣ, ಒಂದ್ಸಲ ಟ್ರೈ ಮಾಡೋಣ ಹೆಂಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದಂಥದ್ದು. ಸೊ ಡಬಲ್ ಸೈಡ್ ಗಮ್ ಟೇಪನ್ನು ಹಾಕಿದ್ರು, ಅದನ್ನು ನಾನು ಹಾಗೆ ವಾಲ್ಗೆ ಅಟ್ಯಾಚ್ ಮಾಡಿದ್ದೀನಿ. ಮೆಜರ್ಮೆಂಟ್ ನೋಡಿಕೊಂಡು, ಯಾಕೆಂದರೆ ಹಿಂದೆಗಡೆ ಏನಾದರೂ ಅಡುಗೆ ಮಾಡುವಾಗ ಸ್ವಲ್ಪ ಸೌಟ್ಗಳು ಒತ್ತಬಾರ್ದು ಪಾತ್ರೆಗಳಿಗೆ ಅಂತೇಳಿ ನೋಡಿಕೊಂಡು. ಮತ್ತು ಇನ್ನೊಂದು ಸ್ಟ್ಯಾಂಡ್ ಥರ ತೊಗೋಬೇಕಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಮೇಲೆ ಫಿಕ್ಸ್ ಮಾಡಿದ್ರೆ ನನಗೂ ಕೂಡ ಇಟ್ಟಬೇಕಲ್ವ ಅದು ಎತ್ಕೊಳ್ಳೋದಕ್ಕೆಲ್ಲ ಅಂತ. ಸೊ ಅದೆಲ್ಲ ಪ್ಲ್ಯಾನ್ ಮಾಡಿ ಅದನ್ನು ಪ್ಲೇಸ್ ಮಾಡಿಬಿಟ್ಟು ಈ ರೀತಿ ದೊಡ್ಡ ದೊಡ್ಡ ಸೌಟ್ಗಳೆಲ್ಲ ಏನಿತ್ತು ಅದನ್ನು ಹ್ಯಾಂಗ್ ಮಾಡಿಬಿಟ್ಟು. ಇದು ಯಾಕಪ್ಪ ಅಂತ ಹೇಳಿದ್ರೆ, ಮುಂದೆ ಏನಾದರೂ ಈ ಥರ ಒಂದು ಸ್ಟ್ಯಾಂಡ್ ತೊಗೊಳ್ಳೋಣ ಅಂಥೇಳಿ ಒಂದು ಪ್ಲ್ಯಾನ್ ಇದೆ ದೊಡ್ಡದು. ಸೊ ಅಲ್ಲೇನಾದ್ರು ಹಾಕ್ಕೊಂಡ್ರೆ ಏನಾದ್ರು ಸ್ವಲ್ಪ ಬೇಕಾಗುತ್ತಲ್ವ, ನನಗೆ ಎಟ್ಟಿಕ್ಕೆ ತೊಗೊಳೋಕ್ಕೆ ಕಷ್ಟ ಆಗುತ್ತೆ. ಸೊ ಹಂಗಾಗಿ ಒಂಚೂರು ಕೆಳಗಡೆ ಹಾಕ್ಕೊಂಡಿದ್ದೀನಿ. ಇದೇ ಒಂದು ಏನಿದೆ ಅದು ಸ್ವಲ್ಪ ಕಂಜೆಸ್ಟೆಡ್ ಆ ಥರ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಈಗ ಅದೆಲ್ಲ ತೆಗೆದಿರೋದ್ರಿಂದ ಈಗ ಫ್ರೀಯಾಗಿದೆ. ಸೊ ಗ್ಲಾಸಸ್ ಕೂಡ ನಾನು ಇಟ್ಕೊಳ್ಬೋದು ಚೆನ್ನಾಗಿ ಅವಾಗ. ಸೊ ಈ ಥರ ಮಾಡ್ಕೊಂಡಿದ್ದೀನಿ. ಮತ್ತು ಇದೊಂದು ಸ್ಪೂನ್ ಸ್ಟ್ಯಾಂಡ್ ಕೂಡ ತೊಗೊಂಡು ಬಂದೆ. ಸೊ ಸ್ಪೂನು ಕೂಡ ಅದರೊಳಗಡೆ ಕಂಜೆಸ್ಟೆಡ್ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಸ್ಪೂನ್ ಸ್ಟ್ಯಾಂಡ್ ಕೂಡ ತೊಗೊಂಡು ಬಂದೆ. ಒಂದು ಸ್ಟ್ಯಾಂಡ್ ಏನಿದೆ ಅದಕ್ಕೆ ಇಡೋಣ ಅಂತೇಳಿ ತೊಗೊಂಡ್ಬಂದೆ. ಆ್ಯಕ್ಚುಲಿ ನನಗೆ ಗ್ರೀನರಿ ಆ್ಯಡ್ ಮಾಡಬೇಕಂತ ಇದೆ ಕಿಚನ್ಗೆ, ನೋಡ ಇನ್ ಫ್ಯೂಚರ್. ಸೊ ಅದಕ್ಕೆ ಇವಾಗ ಈ ಥರ ಇಟ್ಕೊಂಡಿದ್ದೀನಿ. ಅದಕ್ಕೆ ಅಂತಲೇ ತೊಗೊಂಡು ಬಂದೆ. 99 ರೂಪೀಸ್ ಇದೆರಡಕ್ಕೆ. ಸೊ 2 ಪೀಸಿಂದ 99 ರೂಪೀಸ್ ತೊಗೊಂಡ್ಬಂದಿದ್ದೀನಿ. ನೋಡೋಣ. ಆ್ಯಕ್ಚುಲಿ
ರಿಯಲ್ ಪ್ಲಾಂಟೇ ಹಾಕಬೇಕು ಇಲ್ಲಿ ಅಂತೇಳಿ ಇದೆ ಮನಸ್ಸಲ್ಲಿ. ಯಾವಾಗ ಅದು ಕಾರ್ಯರೂಪಕ್ಕೆ ಬರುತ್ತೆ ಗೊತ್ತಿಲ್ಲ, ನೋಡೋಣ. ನೋಡ್ಬೋದು ಇವಾಗ ಆ ಥರ ಕಾಣ್ತಾ ಇದೆ. ಆ್ಯಕ್ಚುಲಿ ತುಂಬ ಕಂಜೆಸ್ಟೆಡ್ ಅನಿಸ್ತಾ ಇತ್ತು ನನಗೆ. ಆ ಕಬೋರ್ಡ್ ಒಳಗಡೆ ಫುಲ್ಲು ಒಂಥರ ಕಂಜೆಸ್ಟೆಡ್ ಆ ಥರ ಅನ್ನಿಸ್ತಾ ಇತ್ತು. ಸೊ ಇವಾಗ ಓಕೆ, ಈ ಥರ ದೊಡ್ಡದೆಲ್ಲ ಹೊರಗಡೆ ಬಂತು ಅಂದರೆ ನನಗೆ ಎತ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ಮತ್ತು ನಾನೇನು ಈ 4 ಸ್ಟವ್ನ ಯೂಸ್ ಮಾಡಲ್ಲ, ರೇರು ತುಂಬಾ ಎಲ್ಲರೂ ಯೂಸ್ ಮಾಡೋದು. ಮುಂದೆ ಇರೋದು ಮಾತ್ರ 2 ಯೂಸ್ ಮಾಡ್ತಾ ಇರ್ತೀನಿ. ಏನಾದ್ರು ಫಂಕ್ಷನ್ ಆದಾಗ ಮಾತ್ರ ಹಿಂದೆಗಡೆ ಅದು ಯೂಸ್ ಮಾಡ್ತೀನಿ, ಹಬ್ಬಗಳ ಟೈಮಲ್ಲಿ ಅಷ್ಟೇ. ಸೊ ಬೇಕಾದರೆ ಇದು ಮಾಡೋದು ದೊಡ್ಡದೇನು ಇಡಲ್ಲ ಹಿಂದೆ ಎಲ್ಲ. ಸೊ ಹಾಗಾಗಿ ಅಲ್ಲಿ ಹಾಕ್ಕೊಂಡಿರೋದು. ಮತ್ತು ಆ ಥರದ್ದು ದೊಡ್ಡದು ಸ್ಟ್ಯಾಂಡ್ ನೋಡಿದ್ದೀನಿ ನಾನು, ಅಂದರೆ ಉದ್ದ ಇರೋವಂಥ ಸ್ಟ್ಯಾಂಡು ಅಮೆಝಾನಲ್ಲಿ ನೋಡಿದ್ದೀನಿ. ತರಿಸ್ಕೊಳ್ಳೋಣ, ಏನಾದರೂ ಇಟ್ಕೊಳ್ಳೋಕ್ಕಾಗುತ್ತೆ ಅಲ್ಲಿ ಉದ್ದಕ್ಕೆ ಅಂತೇಳಿ ಅಂದ್ಕೊಂಡಿರೋವಂಥದ್ದು. ಆಲ್ಮೋಸ್ಟ್ ಈ ಗ್ಲಾಸಸ್, ಕಾಫಿ ಗ್ಲಾಸಸ್ ಎಲ್ಲ ಆ ಕಡೆ ಹೋಗ್ಬಿಡ್ತು ಅಂದರೆ ಕಾಫಿ ಟೀ ಐಟಮ್ದು ಶುಗರು ಮತ್ತು ಅದೆಲ್ಲ ಈ ಕಡೆ ಒಂದು ಕಡೆ ಬಂದ್ಬಿಡ್ತು ಅಂದರೆ ನನಗೆ ಸ್ವಲ್ಪ ಸ್ಪೇಸು ಕೂಡ ಸಿಗುತ್ತೆ ಅಂತೇಳಿ ಅಂದ್ಕೊಂಡು ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಮನೆ ಕಟ್ಟಿ 4 ವರ್ಷ ಆದರೂ ಇನ್ನೂ ಒಂದು ಪ್ಲ್ಯಾನಿಂಗ್ ಅದೇನು ಗೊತ್ತಾ, ನಮಗೆ ಸಡನ್ನಾಗಿ ಹೋಗಿದ ತಕ್ಷಣ ಹಿಂಗೆ ಮಾಡ್ಕೋಬೋದು ಆ ಥರ ಒಂದು ಐಡಿಯಾ ಬರೋದಿಲ್ಲ. ಹೋಗ್ತಾ ಐಡಿಯಾ ಬರುತ್ತೆ. ಸೊ ಹಾಗಾಗಿ ಒಂದೊಂದನ್ನೇ ಇಂಪ್ಲಿಮೆಂಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ನೋಡೋಣ ಇನ್ನೂ ಎಲ್ಲಿಗೆ ಹೋಗುತ್ತೆ ಅಂತ. ಸೊ ನನ್ನ ಫ್ರಿಜ್ಜನ್ನ ಇವಾಗ ಇದು ಮಾಡಬೇಕು, ಆರ್ಗನೈಸ್ ಮಾಡಬೇಕು. ಸೊ ಆರ್ಗನೈಸ್ ಮಾಡಿದ್ಮೇಲೆ ಯಾವ ರೀತಿ ಮಾಡ್ಕೊಂಡಿದ್ದೀನಿ, ಸರಿಗೆ ಮಾಡಿದ್ದೀನಾ, ಅಥವಾ ನಿಮ್ದೇನಾದರೂ ಒಂದು ಐಡಿಯಾ ಇದ್ದರೆ ನನಗೆ ಶೇರ್ ಮಾಡಿ, ಖಂಡಿತ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ತೀನಿ. ತಿಂಡಿಗೆ ಬಂದುಬಿಟ್ಟು ಟೊಮೊಟೊ ಬಾತ್ ಮಾಡಿದೆ ಬೆಳಿಗ್ಗೆ. ಬಟ್ ಏನಂದರೆ ಈ ಫೀವರ್ ಇರೋದ್ರಿಂದ ಒಂಥರ ಬಾಯಿ ರುಚಿ ಕೆಟ್ಟೋಗುತ್ತೆ ಅಂತಾರಲ್ಲ. ಸೊ ಹಾಗಾಗಿ ಏನು ಟೇಸ್ಟ್ ಸಿಗ್ತಾಯಿಲ್ಲ. ಪಾಪ ನನ್ನ ಮಗನಿಗೂ ಕೂಡ ಹುಷಾರಿಲ್ಲ, ಅವನು ಕೂಡ ಸ್ಕೂಲಿಗೆ ಹೋಗಿದ್ದಾನೆ, ಅವನ ಕೈಲಿ ಆಗ್ತಾ ಇರಲಿಲ್ಲ. ಬಟ್ ಆದರೂ ಈ ಥರ ಎಕ್ಸಾಮ್ ಟೈಮ್ಗಳಲ್ಲಿ ಮಿಸ್ ಮಾಡಿಸೋದು ಬೇಡ ಜಾಸ್ತಿ ಸ್ಕೂಲ್ಗಳು ಅಂತ ಹೇಳ್ಬಿಟ್ಟು ನಾಳೆ ಕಳಿಸಿದ್ದೀನಿ. ಆ ಥರ ಫೀವರ್ ಏನಿರಲಿಲ್ಲ, ಇದ್ದಿದ್ರೆ ಕಳಿಸ್ತಾ ಇರಲಿಲ್ಲ ನಾನು. ಜಸ್ಟ್ ಇದೇ ಥರನೇ ಸುಸ್ತು ಮತ್ತು ಕೋಲ್ಡು. ಅವನಿಗಂತೂ ಫುಲ್ಲು ಗಂಟ್ಲು ಬ್ಲಾಕ್ ಆಗಿಬಿಟ್ಟಿದೆ. ನನಗಾದರೂ ಇಷ್ಟಾದರೂ ಓಕೆ, ಅವನಿಗಂತೂ ಮಾತೇ ಬರ್ತಾಯಿಲ್ಲ, ಆ ಥರ ವಾಯ್ಸ್ ಚೇಂಜ್ ಆಗಿದೆ ಅವನು. ಮತ್ತು ಈವ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಡಿಮಾರ್ಟ್ಗೆ ಹೋಗಿದ್ವಿ, ರೇಷನ್ ತರೋಣ ಅಂತ ಹೇಳಿಬಿಟ್ಟು ರೇಷನ್ ಎಲ್ಲ ತಂದು ಸುಮ್ಮನೆ ಹಾಗೆ ಬರ್ತಾ ಜ್ಯೂಸು ಮತ್ತು ಫ್ರೆಂಚ್ ಫ್ರೈಸ್ ತೊಗೊಂಬಂದಿದ್ರು. ಅದನ್ನು ಮಾತ್ರ ಫ್ರಿಜ್ಜಲ್ಲಿ ಇಟ್ಟಿರೋ ಅಂಥದ್ದು ಇಟ್ಬಿಟ್ಟು ಪೂಜೆ ಮಾಡಿಬಿಡಪ್ಪು ಅಂತೇಳಿ ಹೇಳಿದೆ. ನಾನು ಪೂಜೆ ಮಾಡಬೇಕಂತೆಲ್ಲ ಅಂದ್ಕೊಂಡಿದ್ದೆ, ಬಟ್ ನಾನು ಮಾಡೋಂಗಿರಲಿಲ್ಲ. ಸೊ ಅಲ್ಲಿವರೆಗೂ ಆನ್ ಮಾಡದೆ ಇಡೋಕ್ಕೂ ಆಗೋಲ್ಲ. ಸೊ ಹಾಗಾಗಿ ನನ್ನ ಮಗನಿಗೆ ಹೂವು ಇಟ್ಬಿಟ್ಟು ಅರ್ಶಿನ ಕುಂಕುಮ ಇಟ್ಬಿಟ್ಟು ಪೂಜೆ ಮಾಡಿಬಿಡಪ್ಪು ಅಂಥೇಳಿ ಅವನ ಕೈಲೇ ಮಾಡಿಸ್ತಾ ಇದ್ದೀನಿ. ಸೊ ಎಲ್ಲ ಬಂದಿದೆಯಲ್ಲ ಅನ್ನೋ ಒಂದು ಖುಷಿ ಇದೆ. ಅದ್ರ ಜೊತೆಗೆ ಹೆಂಗಪ್ಪ ಆರ್ಗನೈಸ್ ಮಾಡ್ಕೊಳ್ಳೋದು ಅನ್ನೋ ಒಂಥರ ಗೊಂದಲ ಕೂಡ ಇದೆ. ಸೊ ನೋಡೋಣ ಹೆಂಗೆ ಮಾಡ್ಕೊಳ್ತೀನಿ ಏನು ಅಂಥೇಳಿ. ನಿಮ್ದೇನಾರು ಐಡಿಯಾ ಇದ್ದರೆ ನನಗೆ ತಿಳಿಸಿ ಆಯಿತಾ. ಯಾಕೋ ಈ ಜ್ವರ ನನ್ನ ಬಿಟ್ಟು ಬಿಡದೆ ಕಾಡ್ತಾಯಿದೆ. ನನ್ನ ಮಗ ಅಲ್ಲಿ ಓದ್ತಾ ಇದ್ದಾನೆ ಅಂತ ಹೇಳಿ ಕೂರಿಸಿದ್ರೆ, ಇಲ್ಲಿ ಓದ್ತಾ ಇದ್ದಾನೆ ಅಂತ ಇಲ್ಲಿ ಬಂದರೆ ನಾನು ಅಲ್ಲಿ ಹೋಗ್ತೀನಿ ಅಂತ ಹೋದ. ಈಗ ಅಲ್ಲಿ ವ್ಲಾಗ್ ಮಾಡ್ತಾಯಿದ್ರೆ ಅಲ್ಲಿಂದ ಕುತ್ಕೊಂಡು ನೋಡ್ತಾ ಇದ್ದಾನೆ. ಏನು ಮಾಡೋಣ. ನೋಡಿ ಹೆಂಗೆ ಆಡ್ತಾಯಿದ್ದಾನೆ, ಕಪಿ ಥರ ಆಡ್ತಾಯಿದ್ದಾನೆ. ವಿಡಿಯೋ ಇದು ಮಾಡಿದಾಗ ಹಿಂದಕ್ಕೆ ಹೋಗಿ ಕುತ್ಕೊಂಡ್ಬಿಡೋದು. ಇಲ್ಲಿ ಕುತ್ಕೊಂಡು ಓದ್ತಾ ಇದ್ದ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಬಂದೆ, ಹಂಗೆ ಮಲ್ಕೊಳ್ಳೋಣ ಓದ್ತಾ ಇರ್ತಾನೆ ಅಂತ. ಈಗ ಇಲ್ಲಿ ಬಂದೆ ಅಂದ್ಬಿಟ್ಟು ಅವನು ಅಲ್ಲೋ ಕುತ್ಕೊಂಡು ಕಪಿ ಚೇಷ್ಟೆ ಮಾಡೋದು. ಯಾಕೋ ಈ ಜ್ವರ ಬಿಟ್ಟು ಬಿಡ್ದಂಗೆ ಕಾಡ್ತಾ ಇದೆ. ನನ್ನ ವ್ಲಾಗ್ ಮಾಡೋಕ್ಕೂ ಬಿಡ್ತಾ ಇಲ್ಲ ಫ್ರೆಂಡ್ಸ್. 100 ಡಿಗ್ರಿ ಇದೆ ನೋಡ್ಬೋದು. 100.2 ಅಲ್ಲ 7 ಇದೆ, 100.7 ಇದೆ ಡಿಗ್ರಿ ಜ್ವರ. ಒಂಥರ ಚಳಿ ಸುಸ್ತು, ಸಿಕ್ಕಾಬಟ್ಟೆ ಸುಸ್ತಾಗ್ತದೆ ನನಗೆ. ಅದಕ್ಕೆ ಈವ್ನಿಂಗ್ ಹೋಗ್ಬಿಟ್ಟು ಡಾಕ್ಟ್ರ್ ಹತ್ರ ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಬರೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ನನಗೆ ಇಂಜೆಕ್ಷನ್ ಹಾಕ್ಸ್ಕೊಳ್ಳೋಕ್ಕೆ ಭಯ. ಅವ್ರು ಕೈ ಕೊಡಿ ಅಂತಂದರೆ ಇಲ್ಲ ಅಂತಾರೆ, ಕೊಡೋದಿಲ್ಲ ಅಂತಾರೆ. ಸೊ ಹಂಗಾಗಿ ನೋಡ, ಈಗ ಟ್ಯಾಬ್ಲೆಟ್ ಹಾಕ್ಕೊಂಡಿದ್ದೀನಿ, ಕಮ್ಮಿ ಆಗುತ್ತಾ ನೋಡ್ತೀನಿ. ಇಲ್ಲ ಅಂದರೆ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಇಂಜೆಕ್ಷನ್ ಆದರೂ ಹಾಕ್ಸ್ಕೊಬಿಡ್ಬೇಕು. ಬಿಟ್ಟು ಜ್ವರ ಬರ್ತಾಯಿದೆ. ಈ ಸಂಜೆ ಆಯಿತು ಮತ್ತು ಬೆಳಗ್ಗಿನ ಜಾವ ಮತ್ತು ಸಂಜೆ ಜ್ವರ ಆಗ್ತಾನೆ ಇಲ್ಲ. ಮತ್ತು ಏನು ತಿನ್ನೋಕ್ಕೂ ಆಗೋಲ್ಲ. ಒಂಥರ ಕೈ ಗಂಟಲೆಲ್ಲ ಉಣ್ಣಾಗ್ಬಿಟ್ಟಿದೆ, ಬಾಯಲ್ಲೆಲ್ಲ ಹುಣ್ಣು. ನನ್ನ ಅವಸ್ಥೆ ಯಾಕೆ ಹೇಳ್ತೀರಾ.
ಅವತ್ತೇ ಹೋಗ್ಬಿಟ್ಟು ಡಾಕ್ಟ್ರ್ ಹತ್ರ ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಬಿಟ್ಟಿದ್ರೆ ಸರಿ ಹೋಗಿರೋದು. ಥರ ವೈರಲ್ ಫೀವರ್ ಥರ ಬಂದುಬಿಟ್ಟಿದೆ ನನಗೆ. ವೈರಲ್ ಫೀವರ್ ಆದರೆ ಹಂಗೆ ಬಿಟ್ಟು ಜ್ವರ ಬರ್ತಾನೆ ಇರುತ್ತೆ. ಸೊ ಹೋಗ್ಬಿಟ್ಟು ಇವಾಗ ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಬರ್ತೀನಿ. ಆಗ್ತಾಯಿಲ್ಲ, ಹಂಗೆ ಇದರಲ್ಲೇ ಕೆಲಸ ಮಾಡ್ಕೊಂಡಿದ್ದೀನಿ. ಏನಂದರೆ ಬಟ್ಟೆ ಒಗೆಯೋದನ್ನು ತಾಪತ್ರೆ ಇಲ್ಲದೆ ಇರೋದಕ್ಕೆ ನಿಜವಾಗ್ಲೂ ಎಷ್ಟೋ ರಿಲ್ಯಾಕ್ಸ್ ಅನ್ನಿಸ್ತಾ ಇದೆ ನನಗಿವಾಗ. ಇಲ್ಲಾಂದರೆ ಅಯ್ಯೋ ಅಷ್ಟೊಂದು ಬಟ್ಟೆ ಇದೆಯಾ ಒಂಥರ ಮೈಂಡ್ ಇದಾಗ್ಬಿಡ್ತಾಯಿತ್ತು. ಒಂದಷ್ಟು ಫ್ರಿಜ್ಜು ಕೂಡ ನಾನು ಇದು ಮಾಡ್ಕೊಂಡಿದ್ದೀನಿ, ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆಯಿಂದ ಅದೇ ಮಾಡ್ತಾಯಿದ್ದೆ. ಮಾಡಿಬಿಟ್ಟು ಒಂದಷ್ಟು ತರಕಾರಿ ಎಲ್ಲ ತೊಗೊಂಬಂದಿದ್ರು, ಅದನ್ನೆಲ್ಲ ಫ್ರಿಜ್ಜಿಗೆ ಸೇರಿಸಿ ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಮನೆ ಕೆಲಸ ಮಾಡಿದೆ. ಮಧ್ಯಾಹ್ನ ಒಂದು ಸಂಜೆ ಹಂಗೆ ಸ್ಟಾರ್ಟ್ ಆಯಿತು ಚಳಿ ಜ್ವರ. ಮಲ್ಕೊಂಡ್ಬಿಟ್ಟಿದ್ದೆ. ಇವಾಗ ಇವ್ನು ಬಂದಮೇಲೆ ಕೂರಿಸಿ ಓದಿಸೋಣ ಅಂಥೇಳಿ ಕೂತ್ಕೊಂಡಿದ್ದೀನಿ. ಇಲ್ಲಾಂದರೆ ಓದೋದಿಲ್ಲ ನನ್ನ ಮಗ. ಆಟಾಡ್ಕೊಂಡು ಕೂತ್ಕೋತಾನೆ ರಾತ್ರಿ 10 ಗಂಟೆಗೆ ಟೈಮ್ ವೇಸ್ಟ್ ಮಾಡ್ಕೊಂಡು. ಸೊ ಹಂಗಾಗಿ ಓದೋ ಶಶಿ, ಬಾಯ್ ಬಿಟ್ಟೋದು ಜೋರಾಗಿ. ಪರವಾಗಿಲ್ಲ, ನನಗೆ ಕೇಳಿಸುತ್ತೆ, ಓದು. ಹಸ್ಬೆಂಡು ಕ್ಲೀನ್ ಮಾಡಿಸಿದ್ವಲ್ಲ, ಅದು ಮೇಲ್ಗಡೆ ಎಲ್ಲ ಹಂಗಾಗಿ ಮಣ್ಣು ಹಾಕಿದ್ರು. ಸೊ ಹಂಗಾಗಿ ಅದು ಮಣ್ಣೆಲ್ಲ ಸ್ವಲ್ಪ ಡ್ರೈ ಆದಮೇಲೆ ತೆಗೀರಿ ಅಂತ ಅಂದಿದ್ರು. ಈಗ ಅಲ್ಲಿ ಕ್ಲೀನ್ ಮಾಡೋಕ್ಕೆ ಹೋಗಿದ್ದಾರೆ ಇದು ಟೆರೇಸ್ಗೆ. ಅವ್ರು ಬಂದಮೇಲೆ ಹೋಗ್ಬಿಟ್ಟು ಒಂದು ಇಂಜೆಕ್ಷನ್ ಹಾಕ್ಸ್ಕೊಬರ್ತೀನಿ. ನನ್ನ ಕೈಲಿ ಆಗ್ತಾಯಿಲ್ಲ, ಬೇಗ ಹುಷಾರಾಗಬೇಕು ನಾನು. ಹಾಯ್ ಫ್ರೆಂಡ್ಸ್, ಈವ್ನಿಂಗಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಲ್ಲಿ ಯಾವುದೋ ಪಾರಿವಾಳ ಸೇರಿಕೊಟ್ಟಿದೆ, ಶಬ್ದ ಮಾಡುತ್ತೆ, ಕುಹಿ ಅಂತ. ನೆನ್ನೆ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದೆ. ವೈರಲ್ ಫೀವರ್ ಇದೆ ಅಂತ ಹೇಳಿದ್ರು ಅವರು ಕೂಡ. ನನಗೆ ಬಿಟ್ಟು ಬರ್ತಾ ಇರುತ್ತೆ, 1 ವೀಕ್ ಆದರೂ ಇರುತ್ತೆ ಅಂತ. ಲಾಸ್ಟ್ ಫ್ರೈಡೇ ಸ್ಟಾರ್ಟ್ ಆಗಿರೋದು, ನೋಡ 1 ವೀಕ್ ಆದ್ಮೇಲೆ ಕಮ್ಮಿ ಆಗುತ್ತೆ ಏನೋ. ನನ್ನ ಮಗನಿಗೆ ವಾಚ್ ಆರ್ಡ್ರ್ ಮಾಡಿದ್ರು ಅವರಪ್ಪ. ನಿನ್ನೆ ಬರುತ್ತೆ ಅಂತ ಹೇಳ್ಬಿಟ್ಟು ಮೆಸೇಜ್ ಬಂದಿತ್ತು. ವೆಯ್ಟ್ ಮಾಡ್ತಾನೆ ಇದ್ದ ಅವರು ಮೊಬೈಲ್ ಸ್ವಿಚ್ ಆಫ್ ಆಗಿಬಿಟ್ಟಿದೆ. ಅವ್ರು ನೋಡಿಲ್ಲ, ಚಾರ್ಜ್ ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ. ಆಮೇಲೆ ನೋಡಿದ್ರೆ ಅದು ಕಾಲ್ ಬಂದುಬಿಟ್ಟು ಮಿಸ್ ಕಾಲ್ ಆಗಿತ್ತು. ಏನು ರಾತ್ರಿ ಎಲ್ಲ ನನ್ನ ವಾಚ್ ಬರ್ತಾಯಿತ್ತು, ನೀವು ಸ್ವಿಚ್ ಆಫ್ ಮಾಡ್ಕೊಂಬಿಟ್ಟಿದ್ದೀರ ಅಂತ. ಸೊ ಈಗ ರಿಸೀವ್ ಆಗಿದೆ ವಾಚು. ಬಂದಮೇಲೆ ನೋಡೋಣ ಅವ್ರ ಎಕ್ಸೈಟ್ಮೆಂಟ್ ಹೆಂಗಿರುತ್ತೆ ಅಂತ ಆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಏನಿಲ್ಲ, ಈ ಒಂದು ಬಾಕ್ಸಸ್ ಏನಿದೆಯಲ್ಲ ಅದು ಬಂದ್ಬಿಟ್ಟು ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ದು. ಈ ಒಂದು ಬಾಕ್ಸ್ ಅಷ್ಟೇ. ಸೊ ಇದೊಂದು ಏನಾದರೂ ಇಟ್ಟರೆ ಇಡೋಣ ಅಂತ. ಸದ್ಯಕ್ಕೇನೂ ಇಲ್ಲ. ಒಂದಷ್ಟು ತರಕಾರಿಗಳನ್ನ ಇಟ್ಟಿದ್ದೀನಿ, ಹುಳ್ಳಿಕಾಯಿ ಮತ್ತು ಇದು. ಇಲ್ಲಿ ಬಂದ್ಬಿಟ್ಟು ಹೂವು ಇಟ್ಟಿದ್ದೀನಿ, ದೇವ್ರದ್ದು ಹೂವು. ಮತ್ತು ಅದು ಬಂದ್ಬಿಟ್ಟು ಕ್ರೀಮ್ ಬನ್ನೇನೋ ತಂದಿರೋದು. ಸೊ ಇದು ಬಂದು ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ. ಸೊ ಬಟಾಣಿ ತಂದಿದ್ರು, ಬಟಾಣಿ ಎಲ್ಲ ಬಿಡಿಸಿಟ್ಟಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ಹಾಲು, ಮೊಸರು. ಸೊ ಇನ್ನು ಇಲ್ಲಿ ಬಂದರೆ ಜ್ಯೂಸು, ಟೊಮೊಟೊ, ಇಷ್ಟೇ ಆರ್ಗನೈಸ್ ಮಾಡಿರೋ ಅಂಥದ್ದು. ಇನ್ನು ಇಲ್ಲಿ ಬಂದರೆ ಜಸ್ಟ್ ಡಿಮಾರ್ಟ್ಗೆ ಹೋಗಿದ್ವಲ್ಲ, ಅಲ್ಲಿ ರೇಷನ್ ತೊಗೊಂಡು ಬಂದಿದ್ವಿ. ಸೊ ಅದನ್ನು ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಅಷ್ಟೇ. ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಡಿಮಾರ್ಟಿಂದ ತಂದಿರೋ ರೇಷನ್ಗಳನ್ನ. ಸೊ ಇಷ್ಟೇ ಇನ್ನು ಆರ್ಗನೈಸ್ ಮಾಡಿರೋ ಅಂಥದ್ದು. ಇನ್ನೇನಿರುತ್ತೆ, ಇನ್ನೂ ಒಂದು ಆರ್ಡ್ರ್ ಮಾಡಿದ್ದೀನಿ. ಅದರದ್ದು ಏನು ಹೇಳ್ತಾರೆ, ಕವರ್, ಫ್ರಿಜ್ ಕವರು ಮತ್ತು ವಾಷಿಂಗ್ ಮಿಷಿನ್ ಕವರು. ಆಮೇಲೆ ಒಂದಷ್ಟು ಬಾಕ್ಸ್ಗಳು, ಒಂದು 6 ಬಾಕ್ಸಸ್ನ, ಅಂದರೆ ಆ ತರಕಾರಿ ಫ್ರೂಟ್ಸ್ ಎಲ್ಲ ಹಾಕಿಡೋದ್ರೊಳಗಡೆ ಅದನ್ನು ಇಡಬಹುದು. ಆ ಥರದ್ದು ಬಾಕ್ಸ್ಗಳನ್ನ ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೀನಿ. ಅದೆಲ್ಲ ರಿಸೀವ್ ಆದಮೇಲೆ ಶೇರ್ ಮಾಡ್ತೀನಿ ಆಯಿತಾ. ನನ್ನ ಇಷ್ಟ ಬಿಡು, ನಿನಗೆ ಇಲ್ಲ ಸ್ಪೆಷಲ್ ಅಂದಮೇಲೆ ಇನ್ನೇನು. ಬೆಳಗ್ಗೆ ಬೀಳಿಸ್ಬಿಟ್ಟು ಹೋಗಿದ್ದಲ್ಲ, ಎಲ್ಲ ಎತ್ತಾಕಿದ್ದೀನಿ. ಅದೇ ಸ್ಪೆಷಲ್. ಇರೋದನ್ನ ಮಾತಾಡೋ ಶಿಷ್ಯರಿ, ಇಲ್ಲದೆ ಇರೋದೆಲ್ಲ ಯಾಕೆ ಶಿಷ್ಯ? ಕ್ಲೂ ಏನಕ್ಕೆ ಕೊಡ್ಲಿ? ನೀನೇ ಎಕ್ಸೈಟ್ಮೆಂಟಲ್ಲಿ ಬರ್ತೀಯ ಅನ್ಕೊಂಡಿದ್ದೆ. ನೀನು ಹಿಂಗೆ ಎಕ್ಸೈಟ್ಮೆಂಟ್ ಇಲ್ಲ ಅಂದಮೇಲೆ ನಾನೇನಕ್ಕೆ ಕ್ಲೂ ಕೊಡಬೇಕು? ಏನೂ ಇಲ್ಲ. ನೆನೆಲ್ಲ ಏನು ಕಾಯ್ತಾ ಇದ್ದೆ ರಾತ್ರಿ ಎಲ್ಲ? ಇಲ್ಲಲ್ಲ, ಎಕ್ಸೈಟ್ಮೆಂಟ್ ಇಲ್ವಲ್ಲ ನಿನ್ಗೆ? ಬಿಡು.
ಏನ್ ಎಕ್ಸೈಟ್ಮೆಂಟ್ ಹೇಳು ಮಮ್ಮಿ ಅಂತೆ. ನಾ ಹುಡ್ಕೋ ನೀನೆ ಎಲ್ಲಿದೆ ಅಂತ. ಕ್ಲೂ ಇಲ್ಲ, ನೋ ಕ್ಲೂಗಿ. ನಾನು ಹೇಳಲ್ಲ, ನೀನು ಹುಡ್ಕೋಬೇಕಷ್ಟೆ. ಅಲ್ಲಿಗೆ ಹಿಂಗೆ ಕೈ ಹಾಕ್ತೆ. ರಸಗುಲ್ಲ. ನನಗೆ ಅದು ಅದು ಯುನಿಸೆಕ್ಸ್ ಕಣ, ಯಾರು ಬೇಕಾದ್ರೂ ಹಾಕೋಬಹುದು. ಹೌದು ಹೌದು, ಕೇಳ್ಬೇಡ ಶಶಿ. ಚಾರ್ಜ್ ಹಾಕ್ಬೇಕು. ಅದ್ರ ಮೇಲೆ ಬರ್ದಿದ್ದಾರೆ ನೋಡು, ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? ಪ್ಲೀಸ್ ಚಾರ್ಜ್ ಟು ಆಕ್ಟಿವೇಟ್ ದ ವಾಚ್. ಅದ್ರೊಳಗಡೆ ಇದೆ ನೋಡು, ಚಾರ್ಜರು ಇದೆ. ಹಾಕು ಚಾರ್ಜರ್ಗೆ. ಅಷ್ಟುವಾಗ 27 ಆಗೋಯ್ತು. 17 ಮಾಡಲೇಬೇಕು ಮಮ್ಮಿ. ಏನೇನು ಪ್ರಾಮಿಸ್ ಮಾಡಿದ್ಯಪ್ಪ ವಾಚ್ಗೋಸ್ಕರ? ಸರ್, ಶಿಶಿರ್ ಸರ್ ಏನೇನು ಪ್ರಾಮಿಸ್ ಮಾಡಿದ್ದೀರಾ ವಾಚ್ಗೋಸ್ಕರ? ಆಮೇಲೆ ಅಷ್ಟೇನಾ? ಹೇಳಿದ ಮಾತು ಕೇಳ್ತೀನಿ ಅಂತ ಹೇಳಿದ್ಯಲ್ವಾ? ಹಾಂ, ಖುಷಿನಾ? ನನ್ನ ಮಗ ಅಂತೂ ಫುಲ್ ಹ್ಯಾಪಿ ಇವತ್ತಲ್ಲ. ಅವ್ರ ಅಪ್ಪನಿಗೆ ಮಸ್ಕ ಹೊಡೆದು ಹೇಳಿದ ಮಾತು ಕೇಳ್ತೀನಿ, ಎದುರುತ್ರ ಕೊಡಲ್ಲ ಅಂತ ಹೇಳ್ಬಿಟ್ಟು ಮಸ್ಕ ಹೊಡೆದು ಅವ್ರ ಅಪ್ಪನ ಹತ್ರ ತರಿಸ್ಕೊಂಡಿದ್ದಾನೆ. ಪ್ಲೀಸ್ ಅಪ್ಪು, ನೀನು ಫಂಕ್ಷನ್ಗೆ ಹೋದಾಗ ನೀನು ಹಾಕೋ. ನೀನು ಎಲ್ಲರೂ ಹೋಗಲ್ಲ, ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ ಅಂತ. ಪ್ಲೀಸ್ ಅಪ್ಪು, ನಾನು ಒಬ್ಬಳೇ ಎಲ್ಲರೂ ಹೋಗಿ ಬರ್ತೀನಲ್ಲ ಅಂತ ಕಡೆ ನಾನು. ಪ್ಲೀಸ್ ಬರಲ್ಲ, ಒಂದು ದಿವಸ ಹಾಕೊಂಡು ಹೋಗ್ತೀನಿ. ಮೂಡಲ್ಲ. ಓ ಅಪ್ಪನ, ನೀನು ಬರ್ತಾ ಇದೆಯಾ ಫಂಕ್ಷನ್ಗೆ? ಇಲ್ಲ ನೀನೆಲ್ಲರೂ ಹೋಗ್ತಾ ಇದೀಯ ಅಂದರೆ ಹಾಕೊಂಡು ಹೋಗೋ, ಇಲ್ಲ ಅಂದರೆ ನಾನು ಹಾಕೊಂಡು ಹೋಗ್ತೀನಿ ಅಷ್ಟೇ. ಶೇರ್ ಮಾಡ್ಕೊಳ್ಳೋಣ ಇಬ್ರು, ಆಯ್ತಾ? ನನ್ನ ಮಗ ಅಲ್ವಾ ನೀನು? ನನ್ನ ಮಗನ ಅಲ್ವಾ? ಹೇಳೋ. ಕೊಡಬೇಕು ಮತ್ತೆ ಶೇರ್ ಮಾಡ್ಕೋಬೇಕು. ಶೇರಿಂಗ್ ಈಸ್ ಕ್ಯಾರಿಂಗ್. ಶೇರಿಂಗ್ ಈಸ್ ಕ್ಯಾರಿಂಗ್. ಓಕೆನಾ? ಆಯ್ತು, ಒಪ್ಕೊಂಡ. ನನ್ನ ಮಗ ಖುಷಿಯಾಗಿದ್ದಾನೆ. ನೋಡೋಣ, ಹೇಳ್ದಂಗೆ ಕೇಳ್ತಾನ, ಹೇಳಿದ ಮಾತು ಕೇಳೋದು ಮತ್ತು ಎದುರುತ್ರ ಕೊಡದೇ ಇರೋದೆಲ್ಲ ಮಾಡ್ತಾನ, ನೋಡಬೇಕು ಇನ್ನು ಮುಂದೆ. ಇಷ್ಟು ದಿವಸ ಕೊಡ್ತಾ ಇದ್ದ. ಸೊ ಈ ಒಂದು ನನ್ನ ಮಗನ ಖುಷಿ ಜೊತೆಗೆ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿರೋ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.